ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನಲ್ಲಿ ಯಾವ ಸರ್ವಿಸ್ಗಳಿದ್ದಾವೆ ಮತ್ತು ಈ ಒಂದು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕ್ ಅಪ್ಲಿಕೇಶನ್ನ ಯಾವ ರೀತಿ ಉಪಯೋಗ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ರೆ ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿ. ಫ್ರೆಂಡ್ಸ್, ಈಗ ನಾನು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವ ಸರ್ವಿಸ್ಗಳಿದ್ದಾವೆ, ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಾಗೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಇದನ್ನು ಫಸ್ಟ್ ಟೈಮ್ ಓಪನ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆಗಿ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ ಮತ್ತು ನಮ್ಮ ಟ್ರಾನ್ಸಾಕ್ಷನ್ ಲಿಸ್ಟ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಪೇ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಅಮೌಂಟನ್ನು ಯಾರಿಗೆ ಬೇಕಾದರೆ ಸೆಂಡ್ ಮಾಡ್ಬೋದು. ಇಲ್ಲಿ ಸೆಂಡ್ ಮನಿ ಅಂತಿದೆಯಲ್ಲ, ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡಿದರೆ ನಾವು ಬೇರೆಯವರಿಗೆ ಅಮೌಂಟನ್ನು ಸೆಂಡ್ ಮಾಡ್ಬೋದು. ಬ್ಯಾಕ್ ಬನ್ನಿ. ಆನಂತರ ಇಲ್ಲಿ ನಿಮಗೆ ಭೀಮ್ UPI ID ಫೆಸಿಲಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ನೀವು ಇಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕೂಡ ಪೇ ಮಾಡ್ಬೋದು. ಮೊಬೈಲ್ ರಿಚಾರ್ಜನ್ನು ಕೂಡ ನೀವು ಇಲ್ಲಿಂದಲೇ ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ರಿಚಾರ್ಜ್ ಆ್ಯಂಡ್ ಬಿಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೊಬೈಲ್ ರಿಚಾರ್ಜ್ಗಳನ್ನು ಮಾಡ್ಕೊಳ್ಬೋದು. ಅಥವಾ ನೀವು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, LPG ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ ಅದರ ಬಿಲ್ಲನ್ನು ಕೂಡ ನೀವು ಇಲ್ಲಿ ಪೇ ಮಾಡ್ಕೊಳ್ಬೋದು. ಇಲ್ಲಿ ಎಡಗಡೆ ನಿಮಗೆ ಅಕೌಂಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಿಮ್ಮ ಅಕೌಂಟ್ ನಂಬರ್ ತೋರಿಸುತ್ತೆ, ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ ತೋರಿಸುತ್ತೆ. ಹಾಗೆಯೇ ನಿಮ್ಮ ಟ್ರಾನ್ಸಾಕ್ಷನ್ ಲಿಸ್ಟ್ ಎಲ್ಲ ಇಲ್ಲಿ ತೋರಿಸುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ನಿಮಗೆ 3 ಆಪ್ಷನ್ ಕಾಣ್ತಾ ಇದೆ ನೋಡಿ. ಇಲ್ಲಿ ವ್ಯೂ ವರ್ಚುವಲ್ ಕಾರ್ಡ್ ಅಂದರೆ ನಿಮ್ಮ ಆನ್ಲೈನ್ ಅಂದರೆ ನಿಮ್ಮ ಆನ್ಲೈನ್ ATM ಕಾರ್ಡ್ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು ವ್ಯೂ ಸ್ಟೇಟ್ಮೆಂಟ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ತೋರಿಸುತ್ತೆ. ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಇಮೇಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇಮೇಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಆ ಒಂದು ಸ್ಟೇಟ್ಮೆಂಟನ್ನು ನೀವು ಇಮೇಲ್ಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಆನಂತರ ಇಲ್ಲಿ ಅಪ್ಲೈ ನಾವು ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬೇರೆ ಸರ್ವಿಸ್ಗಳೆಲ್ಲ ಓಪನ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಬೋದು, ಲೋನ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಿ ನೀವು ಇನ್ಸೂರೆನ್ಸ್ಗೆ ಅಪ್ಲೈ ಮಾಡ್ಬೋದು, ಲಾಕರ್ ಫೆಸಿಲಿಟಿಗೆ ಅಪ್ಲೈ ಮಾಡ್ಬೋದು. ಇನ್ನು ಬೇರೆ ರೀತಿಯಾದ ಎಲ್ಲ ಫೆಸಿಲಿಟಿ ಇಲ್ಲಿ ನಿಮಗೆ ಕಾಣುತ್ತೆ. ನಿಮಗೆ ಬೇಕಿದ್ದರೆ ನೀವು ಈ ಒಂದು ಫೆಸಿಲಿಟಿಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನಿಮಗೆ ಬಲಗಡೆ 2ನೇ ಆಪ್ಷನ್ ಇದೆ ನೋಡಿ, ಗ್ರ್ಯಾಬ್ ಡೀಲ್ಸ್ ಅಂತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದು ಆಫರ್ಗಳ ಬಗ್ಗೆ ಇಲ್ಲಿ ನಿಮಗೆ ತೋರಿಸುತ್ತೆ. ನಿಮಗೆ ಇಷ್ಟ ಆದರೆ ಇದನ್ನು ಸರ್ವಿಸನ್ನು ಕೂಡ ಈ ಒಂದು ಸರ್ವಿಸನ್ನು ಕೂಡ ನೀವು ಪಡ್ಕೊಳ್ಬೋದು. ಬ್ಯಾಡ್ ಅಂದರೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೋಮ್ ಪೇಜ್ಗೆ ಹೋಗ್ತೀರಿ ನೀವು. ಆನಂತರ ಇಲ್ಲಿ ನಿಮಗೆ ಬಲಗಡೆ ಮೊದಲನೇ ಆಪ್ಷನ್ ಮೋರ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು ಬೇರೆ ರೀತಿಯಾದಂತಹ ಸರ್ವಿಸ್ಗಳು ಇರುತ್ತಲ್ಲ, ಆ ಎಲ್ಲ ಸರ್ವಿಸ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ನಿಮ್ಮ ಅಕೌಂಟಿಗೆ ಸಂಬಂಧಪಟ್ಟ ಸರ್ವಿಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಕೌಂಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಮೊದಲು ಹೇಳಿದ್ನಲ್ಲ, ನಿಮ್ಮ ಬ್ಯಾಲೆನ್ಸ್ ಮತ್ತು ಅಕೌಂಟ್ ನಂಬರ್ ತೋರಿಸುತ್ತೆ ಅಂತ. ಇಲ್ಲಿ ನೀವು ನಿಮ್ಮ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಲಿಸ್ಟ್ ಎಲ್ಲ ತೋರಿಸುತ್ತೆ. ಬ್ಯಾಕ್ ಬನ್ನಿ. ಹಾಗೆಯೇ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ FD RD ಇದೆಯಲ್ಲ, ನೀವಿಲ್ಲಿ ನಿಮ್ಮ ಅಮೌಂಟನ್ನು ನೀವಿಲ್ಲಿ FD ಮತ್ತು RDನಲ್ಲಿ ಹೂಡಿಕೆ ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ಲೋನ್ಸನ್ನು ಕೂಡ ನೀವು ಪಡ್ಕೊಳ್ಬೋದು. ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟ್ರೇಡಿಂಗನ್ನು ಕೂಡ ಮಾಡ್ಬೋದು. ಅಂದರೆ ಈಗ ನೀವು ಶೇರ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣನ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ನಿಮಗೆ ಫಾರೆಕ್ಸ್ ಕಾರ್ಡ್ ಅಂತಿದೆಯಲ್ಲ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರೆಕ್ಸ್ ಕಾರ್ಡಿಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕೂಡ ನೀವು ಇಲ್ಲಿ ಓಪನ್ ಮಾಡ್ಕೊಳ್ಬೋದು. ಇಲ್ಲಿ ಡಿಮ್ಯಾಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ಮತ್ತು ಇನ್ಸೂರೆನ್ಸನ್ನು ಕೂಡ ನೀವು ಪಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ನಿಮಗೆ ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾವಲ್ ಅಂತಿದೆಯಲ್ಲ, ಈ ಒಂದು ಆಕ್ಸಿಸ್ ಬ್ಯಾಂಕ್ ATM ಇರುತ್ತಲ್ಲ, ನೀವು ಒಂದು ವೇಳೆ ATM ಕಾರ್ಡನ್ನು ಮನೆಯಲ್ಲಿ ಇಟ್ಟು ಹೋದರೆ ನೀವು ATM ಕಾರ್ಡ್ ಇಲ್ಲದೆ ನಿಮ್ಮ ಆಕ್ಸಿಸ್ ಬ್ಯಾಂಕ್ ATMನಲ್ಲಿ ಹೋಗಿ ನೀವು ಕಾರ್ಡ್ಲೆಸ್ ಟ್ರಾನ್ಸಾಕ್ಷನ್ ಅಂದರೆ ನೀವು ATM ಕಾರ್ಡ್ ಇಲ್ಲದೆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಇಲ್ಲಿ ರೀಚಾರ್ಜ್ ಕೂಡ ಮಾಡ್ಕೊಳ್ಬೋದು
ಮನಿನ ಸೆಂಡ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮೈ ಪ್ರೊಫೈಲ್ ಇದೆಯಲ್ಲ, ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಅಕೌಂಟಿಗೆ ಸಂಬಂಧಪಟ್ಟ ಪ್ರೊಫೈಲೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಆಪ್ಷನ್ ಇಲ್ಲಿ ಇರುತ್ತೆ ಅಂತ. ಸೊ ನಿಮ್ಮ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಬೋದು, ನಿಮ್ಮ ನೇಮನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು, ಇಮೇಲ್ ID ಕೂಡ ಚೇಂಜ್ ಮಾಡ್ಕೊಳ್ಬೋದು, ಮೊಬೈಲ್ ನಂಬರನ್ನು ಕೂಡ ನೀವು ಇಲ್ಲೇ ಚೇಂಜ್ ಮಾಡ್ಕೊಳ್ಬೋದು. ಸೊ ನೀವು ನಿಮ್ಮ ಪ್ಯಾನ್ ಕಾರ್ಡನ್ನು ಕೂಡ ಇಲ್ಲಿಂದನೇ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು, ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡ್ಕೊಳ್ಬೋದು, ನೀವು KYC ಕೂಡ ನೀವು ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಇಲ್ಲಿ ನಿಮಗೆ ಚೆಕ್ ಸರ್ವಿಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ನೀವು ಚೆಕ್ ಬುಕ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಬ್ಯಾಂಕಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಮತ್ತೆ ಲೋನ್ಸ್ ಬಗ್ಗೆನೇ ಕೊಟ್ಟಿದ್ದಾರೆ, ಏನು ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಕಾರ್ಡ್ಸ್ ಆರ್ ಫಾರೆಕ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು ಇದು. ಸೊ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಅದರ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡು ನಾಟ್ ಕಾಲ್ಸ್ ಅಂತ ಇದೆ. ಸೊ ನಾವು ಏನಾದರೂ ರಿಕ್ವೆಸ್ಟ್ ಮಾಡಿದರೆ ಅಥವಾ ಅವ್ರ ಜೊತೆ ಚಾಟ್ ಮಾಡಿದರೆ, ಕಾಂಟ್ಯಾಕ್ಟ್ ಮಾಡಿದರೆ ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಹಾಗೆಯೇ ಇಲ್ಲಿ ಕಾಂಟ್ಯಾಕ್ಟ್ ಯೂಸ್ ಅಂತಿದೆಯಲ್ಲ, ಇದರ ಮುಖಾಂತರ ನೀವು ಅವರನ್ನು ನೀವು ಸಂಪರ್ಕಿಸ್ಬೋದು. ಅಂದರೆ ಈ ಒಂದು ಆಕ್ಸಿಸ್ ಬ್ಯಾಂಕ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಕಸ್ಟಮರ್ ಕೇರ್ಗೆ ನೀವು ಮಾತನಾಡ್ಬೋದು. ಫ್ರೆಂಡ್ಸ್ ಇಲ್ಲಿ ಎಡಗಡೆ 3 ಗೆರೆಗಳು ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನು ಓಪನ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಮ್ಮ ಪ್ರೊಫೈಲ್ ಪಿಕ್ಚರ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್, UPIಗೆ ಸಂಬಂಧಪಟ್ಟದ್ದು, ಸರ್ವಿಸ್ ಸಪೋರ್ಟು, ವಾಟ್ಸಪ್ ಬ್ಯಾಂಕಿಂಗನ್ನು ಕೂಡ ಇಲ್ಲಿ ನೀವು ಉಪಯೋಗ ಮಾಡ್ಕೊಳ್ಬೋದು. ಚಾಟ್ ವಿತ್ ಆಕ್ಸಿಸ್ ಅಂತಿದೆ, ಇದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬೋದು. ಇಲ್ಲಿ ಅಪ್ಲೈ ನೌನ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಇದೆ. ಸೊ ನೀವು ಶಾಪಿಂಗ್ ಏನಾದರೂ ಮಾಡಿದ್ರೆ ನಿಮಗೆ ರಿವಾರ್ಡ್ ಪಾಯಿಂಟ್ ಕೂಡ ಸಿಗುತ್ತೆ. ಸೊ ಲಾಗೌಟ್ ಅಂದರೆ ನೀವು ಅಪ್ಲಿಕೇಶನಿಂದ ಹೊರಗಡೆ ಬರ್ಬೋದು. ಸೊ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ತೋರಿಸುತ್ತೆ ಅಂತ ನೋಡೋಣ. ನೀವು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮಾಡಿಫೈ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತಿದೆ. ಸೊ ನೀವು ATMನಲ್ಲಿ ಅಮೌಂಟನ್ನು ವಿಡ್ರಾ ಮಾಡ್ಕೋತಿರಲ್ಲ, ಸೊ ಅದು 20,000ಕ್ಕಿಂತ ಜಾಸ್ತಿ ಬರಬೇಕಂದ್ರೆ ನೀವು ಇಲ್ಲಿ ಮಾಡಿಫೈ ಮಾಡ್ಕೊಳ್ಬೋದು ನಿಮ್ಮ ಅಮೌಂಟನ್ನು. ಸೊ ನೀವಿಲ್ಲಿ ನಿಮ್ಮ MPIN ಚೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ರಿಫ್ರೆಶ್ ಅಕೌಂಟ್ಸನ್ನು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ರಿಜಿಸ್ಟರ್ ಅಂತಿದೆಯಲ್ಲ, ಸೊ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ ಸಂಪೂರ್ಣವಾಗಿ ನೀವು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಗೆ ನಿಮ್ಮ ಫಿಂಗರ್ ಇಟ್ಟರೆ ಓಪನ್ ಆಗಬೇಕಲ್ಲ, ಸೊ ಆ ಒಂದು ಆಪ್ಷನ್ನ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನಲ್ಲಿ ಇಷ್ಟು ಸರ್ವಿಸ್ಗಳು ನಿಮಗಿದ್ದಾವೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಈ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.